ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಿಂದೆ ಏನ್ರ ಬಗ್ಗೆ ತಿಳ್ಕೊಂಡಿದ್ವಿ? ಕರೆಂಟ್ ಬಗ್ಗೆ ಆಯ್ತು, ಪೊಟೆನ್ಶಿಯಲ್ ಡಿಫರೆನ್ಸ್ ಬಗ್ಗೆ ಆಯ್ತು, ರೆಸಿಸ್ಟೆನ್ಸ್ ಬಗ್ಗೆ ಆಯ್ತು, ಓಮ್ಸ್ ಲಾ ಆಯ್ತು, ಆಮೇಲೆ ಸರ್ಕ್ಯೂಟೆಡ್ ಡಯಾಗ್ರಾಮ್ಸ್ ಬಗ್ಗೆ ಆಯ್ತು. ಹಾಗಾದ್ರೆ ಇವಾಗ ತಿಳ್ಕೊಳ್ತಾ ಇರೋದು ಹೀಟಿಂಗ್ ಎಫೆಕ್ಟ್ ಬಗ್ಗೆ. ಅದಕ್ಕೂ ಮುಂಚೆ ಹಿಂದಿನ ಕ್ಲಾಸ್ ಒಂದ್ಸಲ ಕ್ವಿಕ್ ಆಗಿ ರಿವೈಸ್ ಮಾಡ್ಕೊಂಡ್ ಮಾಡೋಣ. ಹಿಂದಿನ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಂಡಿದ್ವಿ? ರೆಸಿಸ್ಟೆನ್ಸ್ ಇನ್ ಸೀರೀಸ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಬಗ್ಗೆ. ಸೊ ಅದಕ್ಕೂ ಮುಂಚೆ ಒಂದು ಬುಕ್ ನ ತೆಗಿಬೇಕು. ಬುಕ್ ಅಲ್ಲಿ ಎಲ್ಲಾ ಕೂಡ ನೋಟ್ ಮಾಡ್ಕೊಳ್ಬೇಕು. ಬಿಕಾಸ್ ದ ಬೆಸ್ಟ್ ನೋಟ್ಸ್ ಅಂದ್ರೆ ಅದು ನೀವು ಮಾಡಿರೋ ನೋಟ್ಸ್ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳಿದೀನಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಏನ್ ನಿಮ್ಗೆ ಅರ್ಥ ಆಗುತ್ತೋ ನಿಮ್ಮ ಓನ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ಬರ್ಕೊಳ್ತಾ ಹೋಗ್ರಿ. ಎಕ್ಸಾಮ್ ಬರೀಬೇಕಾಗಿರೋ ಆನ್ಸರ್ಸ್ ನ ನಿಮ್ಗೆ ಕ್ಲಾಸ್ ಟೀಚರ್ಸ್ ಅಥವಾ ಯಾರಾದ್ರೂ ಪ್ರಿಂಟೆಡ್ ನೋಟ್ಸ್ ನ ಕೊಟ್ಟಿರ್ತಾರೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಬಟ್ ಈ ಒಂದು ರನ್ನಿಂಗ್ ನೋಟ್ಸ್ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಇನ್ಯಾವ ಸ್ಟಾರ್ಟ್ ಮಾಡೋಣ. ದ ಕ್ವಿಕ್ ರಿವಿಷನ್ ಟುವರ್ಡ್ಸ್ ದ ಲೆಕ್ಚರ್ ಫಾರ್ ದ ರಿವಿಷನ್. ಈಗ ನೋಡಿ, ನಾನು ಹೇಳಿದೆ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ರೋ ಇಂಟು ಎಲ್ ಬೈ ಎ. ಆದರೆ ರೆಸಿಸ್ಟೆನ್ಸ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ, ನೇಚರ್ ಆಫ್ ದ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಹೇಳಿದೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರೆಸಿಸ್ಟಿವಿಟಿ ಬಂದ್ಬಿಟ್ಟು ನೇಚರ್ ಆಫ್ ದ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಗುಡ್ ಕಂಡಕ್ಟರ್ ಆದ್ರೆ ರೆಸಿಸ್ಟೆನ್ಸ್ ವೆರಿ ಲೋ ಇರುತ್ತೆ. ರೆಸಿಸ್ಟೆನ್ಸ್ ಆದ್ರೆ ಒಂದು ಅಪ್ರಿಶಿಯಬಲ್ ರೆಸಿಸ್ಟೆನ್ಸ್ ಇರುತ್ತೆ. ಪುವರ್ ಕಂಡಕ್ಟರ್ಸ್ ಆದ್ರೆ ರೆಸಿಸ್ಟೆನ್ಸ್ ಹೈಯರ್ ಇರುತ್ತೆ. ಇನ್ಸುಲೇಟರ್ಸ್ ಆದ್ರೆ ರೆಸಿಸ್ಟೆನ್ಸ್ ತುಂಬಾ ಹೈಯೆಸ್ಟ್ ರೆಸಿಸ್ಟೆನ್ಸ್ ಯಾರಿಗಿರುತ್ತೆ? ಇನ್ಸುಲೇಟರ್ ಇರುತ್ತೆ. ಮತ್ತೆ ಅಲಾಯ್ಸ್ ನ ಹೀಟಿಂಗ್ ಡಿವೈಸಸ್ ಅಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಟೋಸ್ಟರ್ಸ್ ಅಲ್ಲಿ, ಹೀಟರ್ಸ್ ಅಲ್ಲಿ. ಅದನ್ನ ಯಾಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಇದು ರೆಸಿಸ್ಟಿವಿಟಿ ಪ್ಯೂರ್ ಮೆಟಲ್ ಗಿಂತನೂ ಜಾಸ್ತಿ ಇರೋದ್ರಿಂದ ಇದು ಆಕ್ಸಿಡೈಸ್ ಆಗಲ್ಲ, ಹಾಗಾಗಿ. ಆಮೇಲೆ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಮಗನ ಗುಡ್ ಕಂಡಕ್ಟರ್ಸ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಲೋ ಇರೋದ್ರಿಂದ ವೈರ್ಸ್ ಆಗಿ ಯೂಸ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಲ್ಲಿ ಫಾರ್ಮುಲಾ ಏನ್ ಬಂತು? ದ ಸಮ್ ಆಫ್ ದ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಬಂತು. ಅದೇ ಪ್ಯಾರಲಲ್ ನಮಗೆ ಬೇಕು ಅಂದ್ರೆ 1/Rp is equals to 1/R1 plus 1/R2 plus 1/R3. R4 ಇದೆ ಪ್ಲಸ್ 1/R4. ಆ ತರ ನಾವೇನ್ ಮಾಡ್ಬೇಕು? ಬರ್ಕೊಂಡು ಹೋಗ್ಬೇಕು. ಸೀರೀಸ್ ಅಲ್ಲಿ ಆದ್ರೆ ಕರೆಂಟ್ ಸೇಮ್ ಆಗಿರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಡಿವೈಡ್ ಆಗುತ್ತೆ. ಪ್ಯಾರಲಲಿ ಆದ್ರೆ ವೋಲ್ಟೇಜ್ ಸೇಮ್ ಆಗಿರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಆಗಿರುತ್ತೆ, ಕರೆಂಟ್ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನಾವು ಏನ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು? ಸೀರೀಸ್ ಡಿಸ್ಅಡ್ವಾಂಟೇಜಸ್. ಸೀರೀಸ್ ಅಲ್ಲಿ ಕರೆಂಟ್ ಸೇಮ್ ಆಗಿ ಎಲ್ಲಾ ಡಿವೈಸಸ್ಗೂ ಏನಾಗುತ್ತೆ? ಸಪ್ಲೈ ಆಗುತ್ತೆ. ಆಕ್ಚುಲಿ ಒಂದೊಂದು ಡಿವೈಸಸ್ಗೆ ಒಂದೊಂದು ತರ ಬೇಕಾಗಿರುತ್ತೆ, ಬಟ್ ಎಲ್ಲದಕ್ಕೂ ಈಚ್ ಅಂಡ್ ಎವ್ರಿ ಒನ್ಗೂ ಕೂಡ ಏನಾಗುತ್ತೆ? ಸೇಮ್ ಅಮೌಂಟ್ ಆಫ್ ಕರೆಂಟ್ ಇದಾಗುತ್ತೆ. ಅಕಸ್ಮಾತ್ ಸೀರೀಸ್ ಅಲ್ಲಿ ಒಂದು ಕಡೆ ಏನಾದ್ರು ಸರ್ಕ್ಯೂಟ್ ಬ್ರೇಕ್ ಆಯ್ತು ಅಥವಾ ಒಂದೇನಾದ್ರು ಕೆಟ್ಟೋಯ್ತು ಅಂತಂದ್ರೆ ಎಲ್ಲಾನು ಕೂಡ ಏನಾಗ್ತವೆ? ಆಫ್ ಆಗೋಗ್ತವೆ, ಕೆಟ್ಟೋಗ್ತವೆ. ಅಂದ್ರೆ ಎಲ್ಲ ಯಾವುದು ಕೂಡ ವರ್ಕ್ ಆಗಲ್ಲ. ಮತ್ತೆ ಏನು ಪ್ಯಾರಲಲ್ಲಿ ಏನಾಗಿತ್ತು? ಯಾವುದಕ್ಕೆ ಎಷ್ಟು ವೋಲ್ಟೇಜ್, ಎಲ್ಲದಕ್ಕೂ ಕೂಡ ಸೇಮ್ ಅಮೌಂಟ್ ಆಫ್ ಎನರ್ಜಿ ವೋಲ್ಟೇಜ್ ನ ಸಪ್ಲೈ ಮಾಡುತ್ತೆ. ಯಾವುದಕ್ಕೆ ಎಷ್ಟು ಕರೆಂಟ್ ಬೇಕೋ ಅಷ್ಟು ಮಾತ್ರ ಸಪ್ಲೈ ಮಾಡುತ್ತೆ. ಆಮೇಲೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಪ್ಯಾರಲಲ್ಲಿ ಸೀರೀಸ್ ಕಂಪೇರ್ ಮಾಡಿದ್ರೆ ಲೋ ಆಗಿರುತ್ತೆ. ಹಾಗಾಗಿ ಪ್ಯಾರಲಲ್ ಕನೆಕ್ಷನ್ ಆಫ್ ದ ಬಲ್ಬ್ಸ್ ಆರ್ ವೆರಿ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾದ್ರೆ ಇವಾಗ ರೆಸಿಸ್ಟೆನ್ಸ್ ಇನ್ ಸೀರೀಸ್, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಮೇನ್ ಟಾಪಿಕ್. ಇದನ್ನ ನಾವು ನಿನ್ನೆ ಸ್ಟಡಿ ಮಾಡಿದ್ದು. ಹಾಗಾದ್ರೆ ಇವಾಗ ಅದು ಏನು ಸ್ವಲ್ಪ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡೋಣ. ನೋಡಿ, ಇವಾಗ ನೋಡಿ, ಇಲ್ಲಿ 10 ಓಮ್ ಇದೆ, 35 ಓಮ್ ಇದೆ, ಒಂದು ಬ್ಯಾಟರಿಯಿಂದ ಕನೆಕ್ಟ್ ಮಾಡಿದೀವಿ. ಓಕೆನಾ? ಹಾಗಾದ್ರೆ ಇವಾಗ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಸಿ, ಇದು ಎಂಡ್ ಟು ಎಂಡ್ ಕನೆಕ್ಷನ್. ಹಾಗಾಗಿ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು. R1 ಪ್ಲಸ್ R2 ಮಾಡಬೇಕು. 10 ಪ್ಲಸ್ 35 45 ಓಮ್ ಆಯ್ತು. ಓಮ್ ಬರ್ದಿಲ್ಲ ಅಂದ್ರೆ ಹಾಫ್ ಮಾರ್ಕ್ಸ್ ಗೋಮ್ ಅಷ್ಟೇ, ಹೊರಟೋಗುತ್ತೆ. ಹಾಗಾಗಿ ಇವಾಗ ನೆಕ್ಸ್ಟ್ ಮಾಡೋಣ. ಇದೇನಾಗಿದೆ? ಇವೆರಡು ಪ್ಯಾರಲಲ್ ಇದೆ, ಬಿಕಾಸ್ ವೈರ್ಸ್ ಏನಾಗಿ ಡಿವೈಡ್ ಆಗಿದೆ. ಹಾಗಾದ್ರೆ ಫಾರ್ಮುಲಾ 1/Rp is equals to 1/R1 plus 1/R2. ಇವಾಗ ನೋಡಿ, 1 plus 1 ಏನಾಯ್ತು? 2/10 ಆಯ್ತು. ಡಿನಾಮಿನೇಟರ್ ಸೇಮ್ ಆಗಿದೆ, ನ್ಯೂಮರೇಟರ್ಸ್ ನ ಆಡ್ ಮಾಡಬಹುದು. 2/10 ಅಂದ್ರೆ 1/5 ಆಯ್ತು. ಹಾಗಾದ್ರೆ 1/Rp is equals to 1/5 ಅಂದ್ರೆ Rp is equals to 5 ಓಮ್ ಆಗುತ್ತೆ. ಅರ್ಥ ಆಯ್ತಾ? ಉಲ್ಟಾ ಮಾಡ್ಕೋಬೇಕು. ಅವಾಗ Rp/1 is equals to 5/1 ಆಗುತ್ತೆ. Rp is equals to 5 ಓಮ್ ಆಯ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದನ್ನ ನೋಡಿ, ಅಯ್ಯೋ ಎಷ್ಟು ದೊಡ್ಡದಾಗಿದೆ ಪ್ರಾಬ್ಲಮ್. ಎಷ್ಟು ಈಸಿ ಅಂತ ಅಂದ್ರೆ, ಇವಾಗ ನೋಡಿ, ಇಲ್ಲಿ ವೈರ್ಸ್ ಡಿವೈಡ್ ಆಗಿದೆ. ಹಾಗಾದ್ರೆ ಇವೆರಡು ಏನಾಯ್ತು? ಪ್ಯಾರಲಲಿ ಕನೆಕ್ಟ್ ಆಗಿದೆ. ಇಲ್ಲಿ ವೈರ್ಸ್ ಡಿವೈಡ್ ಆಗಿದೆ. ಹಾಗಾದ್ರೆ ಇವೆರಡು ಏನಾಗಿದೆ? ಪ್ಯಾರಲಲಿ ಇದೆ. ಫಸ್ಟ್ ಇವಾಗ ಇವೆರಡನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಓಕೆನಾ? ಇವೆರಡನ್ನು ಸಾಲ್ವ್ ಮಾಡಿದಾಗ 1/Rp is equals to 1/10 plus 1/10. ಬಿಕಾಸ್ ಯಾಕೆ? ಇವೆರಡು ಪ್ಯಾರಲಲಿ ಇದೆ. ಹಾಗಾದ್ರೆ ಇದು 2/10 ಆಗುತ್ತೆ. ಹಾಗಾದ್ರೆ Rp ಬರುತ್ತೆ ಎಷ್ಟು? 5 ಓಮ್ ಅಂತ. ಹಾಗಾದ್ರೆ ಇವೆರಡರದ್ದು ಏನಾಗುತ್ತೆ? ಇವೆರಡರದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ? 5 ಓಮ್ ಆಗುತ್ತೆ. ಎರಡನ್ನು ಸೇರಿಸಿ ಒಂದು ಬರುತ್ತೆ. ಇಲ್ಲಿ ಏನಾಯ್ತು? 5 ಓಮ್ ಆಯ್ತು. ಹಾಗಾದ್ರೆ ಇಲ್ಲಿ 20 ಓಮ್ ಇದೆ, 20 ಓಮ್ ಇದೆ, ಪ್ಯಾರಲಲಿ ಇದೆ. ಹಾಗಾದ್ರೆ 1/20 ಪ್ಲಸ್ 1/20 ಮಾಡಬೇಕು. ನಿಮಗೆ 2/20 ಬರುತ್ತೆ. ಹಾಗಾದ್ರೆ 1/10 ಆಯ್ತು. 1/Rp is equals to 1/10. ಹಾಗಾದ್ರೆ Rp ಬಂತು 10. ಹಾಗಾದ್ರೆ ಇದು ಟೋಟಲ್ ಏನಾಯ್ತು?
10 ಆಯ್ತು. ಇವಾಗ ನೋಡಿ ಮೂರು ಏನಾಗಿದೆ ಸೀರೀಸ್ ಅಲ್ಲಿ ಇದೆಯಾ, ಹಾಗಾದ್ರೆ R1 ಪ್ಲಸ್ R2 ಪ್ಲಸ್ R3 ಮಾಡಿ ನಿಮ್ಗೆ 25 ಓಮ್ ಬಂದ್ಬಿಟ್ಟು ಏನಾಗುತ್ತೆ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಈ ತರ ನಾವೇನ್ ಮಾಡ್ಬೇಕು, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಮತ್ತೆ ಪ್ಯಾರಲಲ್ದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕು. ಹಾಗಾದ್ರೆ ಈಗ ನಾವು ಇವತ್ತಿನ ಒಂದು ಟಾಪಿಕ್ಗೆ ಎಂಟ್ರಿ ಕೊಡೋಣ. ಇವತ್ತಿನ ಟಾಪಿಕ್ ಏನಪ್ಪಾ, ತುಂಬಾ ಇಂಟ್ರೆಸ್ಟಿಂಗ್. ನಾನು ಚಾಕ್ ಪೀಸ್ ನೀರು ಹಾಕ್ಬಿಡ್ತೀನಿ. ಕೂಲಾಗಿ ಕುತ್ಕೊಳ್ಳಿ, ನೀಟಾಗಿ ಕೇಳಿ, ಸ್ಟೇಫ್ ಆಗಿ ಕುತ್ಕೊಂಡಿದ್ದೀರಾ ಇಲ್ಲ, ಸ್ಟಾರ್ಟ್. ಈಗ ನೋಡಿ, ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ತಗೊಳ್ಳಿ, ಒಂದು ಮೊಬೈಲ್ ತಗೊಳ್ಳಿ, ಲ್ಯಾಪ್ಟಾಪ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಎಲೆಕ್ಟ್ರಿಕ್ ಫ್ಯಾನ್ ತಗೊಳ್ಳಿ. ಓಕೆ, ಇವಾಗ ಏನಪ್ಪಾ ಅಂತಂದ್ರೆ ನೀವು ಇವಾಗ ಸ್ವಿಚ್ ನ ಆನ್ ಮಾಡ್ತೀರಾ, ಅಂದ್ರೆ ಕರೆಂಟ್ ನ ಸಪ್ಲೈ ಮಾಡ್ತೀರಾ. ಓಕೆ, ಕರೆಂಟ್ ನ ಸಪ್ಲೈ ಮಾಡಿದಾಗ ಫ್ಯಾನ್ ಏನಾಗುತ್ತೆ, ತಿರುಗುತ್ತೆ. ಅದೇ ಜಾಸ್ತಿ ಹೊತ್ತು ನೀವೇನಾದ್ರು ಫ್ಯಾನ್ ನ ಓಡಿಸ್ತಾನೆ ಇದ್ರೆ ಏನಾಗುತ್ತೆ, ಆಮೇಲೆ ಫ್ಯಾನ್ ಆಫ್ ಮಾಡಿದಾದ್ಮೇಲೆ ನೀವು ಮುಟ್ಟಿದ್ರೆ ಬಿಸಿ ಕಾಣಿಸುತ್ತೆ. ಏನ್ ಕಾಣಿಸುತ್ತೆ, ಹೀಟ್ ಅನ್ಸುತ್ತೆ. ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ. ಏನಾಯ್ತು ಅಂತದಲ್ಲಿ, ಕರೆಂಟ್ ಇವಾಗ ಫ್ಯಾನ್ ತಿರುಗಬೇಕು ಅಂತ ನಾನು ಕರೆಂಟ್ ಕೊಟ್ಟಿದ್ದು, ರೈಟಾ? ಆದ್ರೆ ಯಾಕಲ್ಲಿ ಹೀಟ್ ಪ್ರೊಡ್ಯೂಸ್ ಆಯ್ತು, ಯಾವ ತರ ಪ್ರೊಡ್ಯೂಸ್ ಆಯ್ತು, ಏನಾಯ್ತು ಅಲ್ಲಿ? ಅದೇ ನಾವಿವಾಗ ಸ್ಟಡಿ ಮಾಡೋದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಾಗಿಂದ ರೆಪ್ರೆಸೆಂಟ್ ಮಾಡ್ತೀವ. ಹೌದು, ಅಂದ್ರೆ ಕರೆಂಟ್ ಇಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ. ಆ ಒಂದು ಫಿನಾಮಿನಾ, ಆ ಒಂದು ಎಫೆಕ್ಟ್ ಆಫ್ ಕರೆಂಟ್ ನ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಓಕೆ, ಯಾವ ತರ? ಫಸ್ಟ್ ನೀವು ಇವಾಗ ನೀಟಾಗಿ ನಾನು ಹೇಳ್ತೀನಿ, ಸೆಲ್ ಅನ್ನೋದು ಪ್ರೊವೈಡ್ ದ ವೋಲ್ಟೇಜ್, ಅದರಿಂದ ಕರೆಂಟ್ ಬರುತ್ತೆ ಅಂತ ಆಗ್ಲಿಂದ ಒಂದು ಪಾರ್ಟ್ 5 ವಿಡಿಯೋವರೆಗೂ ಬಂದಿದ್ದೀವಿ, ಇಲ್ಲಿವರೆಗೂ ಹೇಳಿದೀನಿ. ಆದ್ರೆ ಯಾವ ತರ ಬಂತು, ಲೆಟ್ಸ್ ನೋಡಿ. ಇವಾಗ ಒಂದು ಸೆಲ್ ಇದೆ, ಓಕೆನಾ? ಓಕೆ, ಈ ಸೆಲ್ ಅಲ್ಲಿ ಅಂತದ್ದೇನಿರುತ್ತೆ, ಇದು ವೋಲ್ಟೇಜ್ ಪ್ರೊವೈಡ್ ಮಾಡೋದಕ್ಕೆ. ಸೆಲ್ ಅಂತ ಅಂದ್ರೆ ಇವಾಗ ನೀವು ಸೆಲ್ ಅಂದ್ರೆ ಇವಾಗ ಬ್ಯಾಟ್ರಿಯಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ರಿಮೋಟ್ಸ್ ಅಲ್ಲಿ ಸೆಲ್ ಸಿಗುತ್ತಲ್ವಾ, ಬ್ಯಾಟ್ರಿ ಸಿಗ್ತಾವಲ್ಲ, ಅವನ್ನ ತಗೊಂಡು ಚೂರ್ ಮಾಡಿ ಅದನ್ನ ನೀವು ಉದಿಸಿದಾಗ ಒಂದು ಪುಡಿ ಉದುರುತ್ತೆ, ರೈಟಾ? ಆ ಪುಡಿ ಏನು ಕೆಮಿಕಲ್ ಆಗಿರುತ್ತೆ. ಓಕೆ, ಏನಾಗುತ್ತೆ, ಆ ಒಂದು ಸೆಲ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಕ್ಕರ್ ಆಗುತ್ತೆ. ಆ ಒಂದು ಕೆಮಿಕಲ್ಸ್, ಆ ಕೆಮಿಕಲ್ ರಿಯಾಕ್ಷನ್ಸ್ ಅಕ್ಕರ್ ಆದಾಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಎನರ್ಜಿ ಅಂದ್ರೆ ವರ್ಕ್ ಡನ್ ಅಂತ ನಾನು ಹೇಳಿದೀನಿ ಫಿಸಿಕ್ಸ್ ಅಲ್ಲಿ. ಸೊ ವರ್ಕ್ ಡನ್ ಆಗುತ್ತೆ. ವರ್ಕ್ ಡನ್ ಆಯ್ತು ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ವೋಲ್ಟೇಜ್ ಜನರೇಟ್ ಆಗುತ್ತೆ. ಆದ್ರೆ ವೋಲ್ಟೇಜ್ ಜನರೇಟ್ ಆದ್ರೆ ಕರೆಂಟ್ ಬರುತ್ತೆ. ಕೆಮಿಕಲ್ ರಿಯಾಕ್ಷನ್ಸ್ ಆಯ್ತು, ಎನರ್ಜಿ ಪ್ರೊಡ್ಯೂಸ್ ಆಯ್ತು. ಎನರ್ಜಿ ಅಂದ್ರೆ ವರ್ಕ್ ಡನ್ ಆದಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಜನರೇಟೆಡ್, ವೋಲ್ಟೇಜ್ ಜನರೇಟ್, ಅದರಿಂದ ಬಂತು ನಮಗೆ ಕರೆಂಟು. ವೋಲ್ಟೇಜ್ ಬಂದಿದ ತಕ್ಷಣ ಕರೆಂಟ್ ಯಾಕೆ ಬಂತು? ಕರೆಂಟ್ ಹೇಗೆ ಬರುತ್ತೆ, ಎಲೆಕ್ಟ್ರಾನ್ ಫ್ಲೋ ಆಗೋದ್ರಿಂದ. ಹಾಗಾದ್ರೆ ವೋಲ್ಟೇಜ್ ಬಂದಾಗ ಎಲೆಕ್ಟ್ರಾನ್ ಯಾಕೆ ಫ್ಲೋ ಆಯ್ತು? ಸಿ, ವೋಲ್ಟೇಜ್ ಅಂದ್ರೆ ಎನರ್ಜಿನ, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಇಸ್ ದ ಎನರ್ಜಿ, ದಟ್ ಇಸ್ ವೋಲ್ಟೇಜ್ ಅಂದ್ರೆ ಎನರ್ಜಿನ. ಯಾವಾಗ ಸೆಲ್ ಅಲ್ಲಿ ವೋಲ್ಟೇಜ್ ಜನರೇಟ್ ಆಗುತ್ತೋ, ಅರ್ಥಾತ್ ಏನೋ ಎನರ್ಜಿ ಜನರೇಟ್ ಆಗುತ್ತೋ, ಆವಾಗ ಎನರ್ಜಿ ಬಂತು, ಈ ಚಾರ್ಜ್ ನ ಏನ್ ಮಾಡ್ತು, ಹೋಗಯ್ಯ ಮೂವ್ ಆಗು ಅಂತ ಗುದ್ದಿತು. ಓಕೆ, ಫೋರ್ಸ್ ಹಾಕಿದ ತಕ್ಷಣ ಈ ಒಂದು ಚಾರ್ಜ್ ಏನಾಗುತ್ತೆ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಏನಾಗುತ್ತೆ, ಎನರ್ಜಿನ ತಗೊಂಡು ಮೂವ್ ಆಗುತ್ತೆ, ಓಡ್ತಾರೆ. ಯಾವಾಗ ಫ್ಲೋ ಆಗುತ್ತೋ ಅದರಿಂದ ಏನಾಗುತ್ತೆ, ಕರೆಂಟ್ ಜನರೇಟ್ ಆಗುತ್ತೆ. ಫ್ಲೋ ಆಫ್ ಎಲೆಕ್ಟ್ರಾನ್, ಫ್ಲೋ ಆಫ್ ಚಾರ್ಜಸ್ ಇನ್ ಅ ಯೂನಿಟ್ ಟೈಮ್ ಗಿವ್ಸ್ ದ ಕರೆಂಟ್. ಹಾಗಾಗಿ ಏನಾಗುತ್ತೆ, ಸೆಲ್ ಇಂದ ಕರೆಂಟ್ ಜನರೇಟ್ ಆಗುತ್ತೆ. ಈ ಕರೆಂಟ್ ಏನಾಗ್ತವೆ, ಈ ಒಂದು ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟರ್ಸ್ ಇರ್ತವೆ, ರೈಟಾ? ಆ ರೆಸಿಸ್ಟರ್ಸ್ ಥ್ರೂ ಏನಾಗುತ್ತೆ, ಕರೆಂಟ್ ಮೂವ್ ಆಗುತ್ತೆ. ಓಕೆನಾ? ಇವಾಗ ಕರೆಂಟ್ ನ ಒಂದು ಸರ್ಕ್ಯೂಟ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಮಾಡಬೇಕು, ಕರೆಂಟ್ ಫ್ಲೋ ಆಗ್ತಾನೆ ಇರಬೇಕು ಅಂತಂದ್ರೆ ಎನರ್ಜಿನ ನಾವೇನ್ ಮಾಡ್ತಾ ಇರಬೇಕು, ಕೊಡ್ತಾನೆ ಇರಬೇಕು. ಆ ಎನರ್ಜಿಯಿಂದ ಚಾರ್ಜ್ ಮೂವ್ ಆಗ್ತಾನೆ ಇರಬೇಕು. ಅದು ಮೂವ್ ಆಗ್ತಾ ಇದ್ರೆ ಕರೆಂಟ್ ಜನರೇಟ್ ಆಗ್ತಾ ಇರುತ್ತೆ, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಕಾನ್ಸ್ಟೆಂಟ್ ಆಗಿ. ಹಾಗಾದ್ರೆ ಕರೆಂಟ್ ಕಾನ್ಸ್ಟೆಂಟ್ ಆಗಿ ಸರ್ಕ್ಯೂಟ್ ಅಲ್ಲಿ ಇರಬೇಕು ಅಂತಂದ್ರೆ ಎನರ್ಜಿನ ನಾವು ಕಾನ್ಸ್ಟೆಂಟ್ ಆಗಿ ಎಕ್ಸ್ಪೆಂಡ್ ಮಾಡ್ತಾನೆ ಇರಬೇಕು, ರೈಟಾ? ಎನರ್ಜಿನ ಏನ್ ಮಾಡ್ಬೇಕು, ಕಂಟಿನ್ಯೂಸ್ ಆಗಿ ಎಕ್ಸ್ಪೆಂಡ್ ಮಾಡ್ತಾನೆ ಇರಬೇಕು. ಹಾಗಾದ್ರೆ ಅಷ್ಟು ಎನರ್ಜಿ ಎಕ್ಸ್ಪೆಂಡ್ ಮಾಡ್ತೀವಲ್ವಾ, ಆ ಎನರ್ಜಿ ಎಲ್ಲ ಏನಾಗುತ್ತೆ, ಫ್ಯಾನ್ ನೇ ತಗೊಳ್ಳಿ. ಇವಾಗ ನೀವು ಅಲ್ಲಿ ಕರೆಂಟ್ ಕೊಟ್ರಿ, ವೋಲ್ಟೇಜ್ ಸಪ್ಲೈ ಆಯ್ತು, ನೀವು ಸ್ವಿಚ್ ಆನ್ ಮಾಡಿದ್ರಿ ಅಂದ್ರೆ ಏನಾಗುತ್ತೆ, ಫ್ಯಾನ್ ತಿರುಗುತ್ತೆ. ಜಾಸ್ತಿ ಹೊತ್ತೇನಾದ್ರು ನೀವು ಆನ್ ಮಾಡಿದ್ರೆ, ಮುಟ್ಟಿದ್ರೆ ಬಿಸಿ ಬಂದಿರುತ್ತೆ. ಅದರ ಅರ್ಥ ಎನರ್ಜಿ, ಸ್ವಲ್ಪ ಎನರ್ಜಿ ಏನಾಗುತ್ತೆ, ಯೂಸ್ಫುಲ್ ವರ್ಕ್ಗೆ ಯೂಸ್ ಆಗುತ್ತೆ, ಅಂದ್ರೆ ಫ್ಯಾನ್ ಬ್ಲೇಡ್ಸ್ ತಿರುಗೋದಕ್ಕೆ ಯೂಸ್ ಆದ್ರೆ, ಇನ್ನು ಮಿಕ್ಕಿರ್ತಕ್ಕಂಥ ಎನರ್ಜಿ ಏನಾಗುತ್ತೆ, ಹೀಟ್ ಫಾರ್ಮ್ ಅಲ್ಲಿ ಡೆಸಿಪೇಟೆಡ್ ಆಗುತ್ತೆ, ಲಾಸ್ ಆಗುತ್ತೆ. ಆ ಹೀಟ್ ಫಾರ್ಮ್ ಅಲ್ಲಿ ಲಾಸ್ ಆಗಿದ್ದ ಎನರ್ಜಿಯಿಂದ ಎಲೆಕ್ಟ್ರಾನಿಕ್ ಡಿವೈಸ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಮುಟ್ಟಿದ್ರೆ ಬಿಸಿ ಕಾಣಿಸುತ್ತೆ. ಮುಗೀತು. ಓಕೆನಾ? ಏನ್ ಹೇಳ್ದೆ,
ಕರೆಂಟ್ ಯಾವಾಗ ಸಪ್ಲೈ ಮಾಡ್ತಿರೋ, ಕರೆಂಟ್ ಕಾನ್ಸ್ಟೆಂಟ್ ಆಗಿರ್ಬೇಕು ಅಂದ್ರೆ ಎನರ್ಜಿನ ಎಕ್ಸ್ಪೆಂಡ್ ಮಾಡ್ತಾನೆ ಇರಬೇಕು. ಆ ಒಂದು ಎನರ್ಜಿಯಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಯೂಸ್ಫುಲ್ ವರ್ಕ್ಗೆ ಯೂಸ್ ಆಗುತ್ತೆ, ಇನ್ನ ಮಿಕ್ಕಿರ್ತಕ್ಕಂತ ಎನರ್ಜಿ ಹೀಟ್ ಫಾರ್ಮ್ ಅಲ್ಲಿ ಲಾಸ್ ಆಗುತ್ತೆ. ಆ ಹೀಟ್ ಫಾರ್ಮ್ ಅಲ್ಲಿ ಲಾಸ್ ಆಗಿದ್ದು ಟೆಂಪರೇಚರ್ ನ ರೈಸ್ ಮಾಡುತ್ತೆ. ಅದೇ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಕರೆಂಟ್ ಇಂದ ಹೀಟ್ ಪ್ರೊಡ್ಯೂಸ್ ಆಯ್ತು, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ರೆಸಿಸ್ಟೆನ್ಸ್ ಏನಾದ್ರು ಜಾಸ್ತಿ ಇತ್ತಾ, ಹೀಟ್ ಕೂಡ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ. ಇವಾಗ ಟ್ರಾಫಿಕ್ ಜಾಸ್ತಿ ಇತ್ತು ಅಂತಂದ್ರೆ ನಿಮ್ಮ ಮೈಂಡ್ ಕೂಡ ಹೀಟು ಜಾಸ್ತಿ ಆಗುತ್ತೆ, ರೈಟ್. ರೆಸಿಸ್ಟೆನ್ಸ್ ಏನಾದ್ರು ಜಾಸ್ತಿ ಇತ್ತಾ, ಹೀಟು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಹಾಗಾದ್ರೆ ಅಕಸ್ಮಾತ್ ಸರ್ಕ್ಯೂಟ್ ಏನಾದ್ರು ಪ್ಯೂರ್ ರೆಸಿಸ್ಟಿವ್ ಆಗ್ಬಿಟ್ಟಿತ್ತು, ಫುಲ್ ರೆಸಿಸ್ಟಿವ್, ಈ ರೆಸಿಸ್ಟೆನ್ಸ್ ಇದೆ ಅಂತಂದ್ರೆ ಆಗ ಎನರ್ಜಿ ಯೂಸ್ಫುಲ್ ವರ್ಕ್ಗೆ ಆಗೋದಿಲ್ಲ, ವೇಸ್ಟ್. ಅದು ಎಲ್ಲ ಹೀಟ್ ಫಾರ್ಮ್ ಅಲ್ಲಿ ಲಾಸ್ ಆಗ್ಬಿಡುತ್ತೆ ಪ್ಯೂರ್ ರೆಸಿಸ್ಟಿವ್ ಆಗಿದ್ರೆ, ರೈಟ್. ಹಾಗಾದ್ರೆ ಇವಾಗ ಎನರ್ಜಿ ಏನಾಗ್ತಿದೆ, ಲಾಸ್ ಆಗ್ತಾ ಇದೆ ರೆಸಿಸ್ಟೆನ್ಸ್ ಇರೋದ್ರಿಂದ, ಕರೆಂಟ್ ಇಂದ. ಅದೇ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹಾಗಾದ್ರೆ ವಾಟ್ ಈಸ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದ್ರೆ, ಒಂದು ಕರೆಂಟ್ ನ ಕಾನ್ಸ್ಟೆಂಟ್ ಆಗಿ ಸರ್ಕ್ಯೂಟ್ ಅಲ್ಲಿ ಮಡಗೋದಕ್ಕೆ ಎನರ್ಜಿನ ನಾವು ಎಕ್ಸ್ಪೆಂಡ್ ಮಾಡ್ತಾ ಇರ್ಬೇಕು. ಅದರಲ್ಲಿ ಸ್ವಲ್ಪ ಎನರ್ಜಿ ಏನಾಗುತ್ತೆ, ಏನು ಯೂಸ್ಫುಲ್ ವರ್ಕ್ಗೆ ಯೂಸ್ ಆಗುತ್ತೆ, ಇನ್ನು ಮಿಕ್ಕಿರೋ ಎನರ್ಜಿ ಹೀಟ್ ಫಾರ್ಮ್ ಅಲ್ಲಿ ಲಾಸ್ ಆಗುತ್ತೆ. ಅದೇ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಇಲ್ಲೇನಾಗ್ತಿದೆ, ಹೀಟ್ ಲಾಸ್ ಆಗ್ತಾ ಇದೆ, ರೈಟಾ. ಹೀಟ್ ಲಾಸ್ ಆಗ್ತಿದೆ, ನಮ್ಗೆ ವೇಸ್ಟ್ ತಾನೇ ಹೀಟ್ ಲಾಸ್ ಆಗ್ತಿದೆ, ಎನರ್ಜಿ ಲಾಸ್ ಆಗ್ತಿದೆ ಅಂತಂದ್ರೆ, ಆದ್ರೂ ಕೂಡ ಹ್ಯೂಮನ್ಸ್ಗೆ ಚೆನ್ನಾಗಿ ಗೊತ್ತು, ಯಾವುದೇ ಒಂದು ಫುಲ್ ಕೆಟ್ಟು ಏನು ಲೈಕ್ ಏನಂತಾರೆ ಕೊಳ್ತೋಗಿರೋ ವಸ್ತು ಆದ್ರೂ ಕೂಡ ನಮ್ಗೆ ಅದನ್ನ ಹೇಗೆ ನಮ್ ಯೂಸ್ ಮಾಡ್ಕೊಳ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ರೈಟಾ. ಇವಾಗ ಗೊಬ್ಬರ ವೇಸ್ಟ್, ರೈಟಾ, ಸಗಣಿ ವೇಸ್ಟ್, ಆದ್ರೆ ಅದನ್ನ ಗೊಬ್ಬರ ಆಗಿ ಕನ್ವರ್ಟ್ ಮಾಡೋದು ನಮಗ್ ಗೊತ್ತು, ರೈಟಾ. ಅದೇ ರೀತಿ ಇವಾಗ ಹೀಟ್ ಇಲ್ಲಿ ಲಾಸ್ ಆಗ್ತಾ ಇದೆ, ಲಾಸ್ ಆಗ್ತಿರೋ ಹೀಟ್ ಕೂಡ ಯೂಸ್ ಮಾಡ್ಕೊಳ್ಳೋ ತಾಕತ್ತು ನಮ್ಮಲ್ಲಿದೆ. ಓಕೆ, ಅದಕ್ಕೆ ಅದನ್ನ ಪ್ರಾಕ್ಟಿಕಲ್ ಅಪ್ಲಯನ್ಸಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಆ ಹೀಟ್ ಏನ್ ಲಾಸ್ ಆಗ್ತಿದೆ, ಆ ಹೀಟ್ ಲಾಸ್ ಆಗೋ ಹೀಟ್ ನ ಬಳಸ್ಕೊಂಡು ನಾವೊಂದ್ ಸ್ವಲ್ಪ ಯೂಸ್ಫುಲ್ ವರ್ಕ್ ನ ಮಾಡ್ಕೊಳ್ತೀವಿ. ಲೈಕ್ ಎಲೆಕ್ಟ್ರಿಕ್ ಐರನ್ ನಾವು ಬಟ್ಟೆಗಳನ್ನ ಐರನಿಂಗ್ ಮಾಡ್ತೀವಲ್ಲ, ಅದರಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಮತ್ತೆ ಎಲೆಕ್ಟ್ರಿಕ್ ಟೋಸ್ಟರ್ಸ್ ಅಲ್ಲಿ, ಓವೆನ್ಸ್ ಅಲ್ಲಿ, ಅದಾದ್ಮೇಲೆ ಹೀಟರ್ಸ್ ಅಲ್ಲಿ, ಈ ತರ ಮತ್ತೆ ಕೆಟಲ್ ಅಲ್ಲಿ, ಈ ತರ ಎಲ್ಲ ಏನ್ ಮಾಡ್ತೀವಿ, ಹೀಟಿಂಗ್ ಎಫೆಕ್ಟ್ ನ ಯೂಸ್ ಮಾಡ್ಕೊಳ್ತೀವಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ದೂರಿಯಾಗಿ ಸ್ಟಡಿ ಮಾಡೋಣ, ತುಂಬಾ ಸೂಪರ್ ಆಗಿರುತ್ತೆ, ಎಕ್ಸೈಟಿಂಗ್ ಆಗಿರುತ್ತೆ, ಓಕೆನಾ. ಸೊ ವಿತ್ ಪ್ರಾಕ್ಟಿಕಲ್ ಅಪ್ಲಯನ್ಸಸ್ ನಿಮ್ ಮುಂದೆ ತಗೊಂಬಂದೆ ನಾನು ತೋರಿಸ್ತೀನಿ ನಿಮ್ಗೆ, ಓಕೆ, ಆ ಒಂದು ಹೀಟಿಂಗ್ ಎಫೆಕ್ಟ್ ಅಪ್ಲಯನ್ಸಸ್. ಈಗ ನೆಕ್ಸ್ಟ್ ಹಾಗಾದ್ರೆ ಇವಾಗ ಕರೆಂಟ್ ಒಂದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಮೂವ್ ಆಯ್ತು ಅನ್ಕೊಳ್ಳಿ. ಪೊಟೆನ್ಶಿಯಲ್ ವರ್ಕ್ ಡನ್ ಒಂದು ಚಾರ್ಜ್, ಕರೆಂಟ್ ಫ್ಲೋ ಆಗ್ತಿದೆ ಅಂತಂದ್ರೆ ಚಾರ್ಜ್ ಏನಾಗಿರ್ಬೇಕು, ಫ್ಲೋ ಆಗಿರ್ಬೇಕು. ಈ ಚಾರ್ಜ್ ನ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ ಗೆ ತಗೊಂಡು ಹೋಗೋದಕ್ಕೆ ವರ್ಕ್ ಡನ್ W ಮಾಡಿದೀನಿ. ಹಾಗಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಜನರೇಟ್ ಆಗುತ್ತೆ, ದಟ್ ಇಸ್ W/Q. ಹಾಗಾದ್ರೆ ವರ್ಕ್ ಡನ್ ಎಷ್ಟು ಮಾಡಿದೀನಿ, V × Q. ಹಾಗಾದ್ರೆ ಆ ಸರ್ಕ್ಯೂಟ್ ಗೆ ನಾನು ಎಷ್ಟು ಪವರ್ ನ ಕೊಟ್ಟೆ. ಪವರ್ ಅಂದ್ರೆ ಏನು, ನೀವು ಫಿಸಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ಡೈನಾಮಿಕ್ಸ್ ಆಗಿರ್ಬೋದು ಅಥವಾ ಕೈನೆಮ್ಯಾಟಿಕ್ಸ್ ಆಗಿರ್ಬೋದು, ಮೋಷನ್ ಇನ್ 1D 2D ಇವನ್ನ ಸ್ಟಡಿ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಇದು ಈಸಿ ಆಗ್ತಾ ಇತ್ತು. ಬಿಕಾಸ್ ಯಾಕೆ ಅಂತಂದ್ರೆ ಪವರ್ ಅಂದ್ರೆ ಏನು, ಪವರ್ ಅಂದ್ರೆ ಎನರ್ಜಿ ಬೈ ಟೈಮ್ ಅಂತ, ಓಕೆನಾ. ಎಷ್ಟು ಎನರ್ಜಿ ಖರ್ಚಾಗ್ತಿದೆ ಪರ್ ಯೂನಿಟ್ ಟೈಮ್ಗೆ, ಅದು ಪವರ್. ಪವರ್ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು ಎನರ್ಜಿ, ಬಟ್ ಯಾವ ಟೈಮ್ ಅಲ್ಲಿ ದಟ್ ಇಸ್ ಪವರ್ ಇರುತ್ತೆ, ಓಕೆನಾ. ಹಾಗಾದ್ರೆ ಇವಾಗ ವರ್ಕ್ ಡನ್ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು ಎನರ್ಜಿನ ಬರ್ಕೊಳ್ತಾನೆ ಇದೀನಿ ನಾನು ಆಗ್ಲಿಂದ, ರೈಟ್. ಹಾಗಾದ್ರೆ ಇವಾಗ ಪವರ್ ಎಷ್ಟು ಇನ್ಪುಟ್ ಆಗಿದೆ ಅಂತ ಕಂಡಿದ್ದೀರಿ ಅಂದ್ರೆ, ಪವರ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಬೈ ಟೈಮ್. ಎನರ್ಜಿ ಅಂತ ಅಂದ್ರೆ ವರ್ಕ್ ಡನ್ ಟೈಮ್ ಬೈ ಟೈಮ್. ವರ್ಕ್ ಡನ್ ಇಲ್ಲಿ ಕಂಡಿಡ್ಕೊಂಡಿದೀವಿ, V × Q/T. ನೋಡಿ ಈಸಿನಾ, ಫಿಸಿಕ್ಸ್ ತುಂಬಾ ಈಸಿ ಅರ್ಥ ಮಾಡ್ಕೊಂಡ್ರೆ. ಈಗ ನೋಡಿ Q/T ಅಂತ ಅಂದ್ರೆ ಎಲ್ಲೋ ಕೇಳಿದೀವಿ, ನೆನ್ಪು ಮಾಡ್ಕೊಳ್ಳಿ. ಹಿಂದಕ್ಕೋಗಿ ಪಾರ್ಟ್ 1 ವಿಡಿಯೋಗೆ ಬನ್ನಿ, ಅಲ್ಲಿ I = Q/T. ಕರೆಂಟ್ ಅಂದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್, Q/T ಅಂದ್ರೆ I. ಹಾಗಾದ್ರೆ ಇಲ್ಲಿ ಪವರ್ ಇದೆ ಇಸ್ ಈಕ್ವಲ್ಸ್ ಟು V ಇದೆ, Q/T ನ ಬರೀತೀನಿ I. ಹಾಗಾದ್ರೆ ಪವರ್ ಇಸ್ ಈಕ್ವಲ್ಸ್ ಟು VI. ಮುಗಿತಾ? ಎಸ್, ಕ್ಲಾಪ್ಸ್ ಹೊಡ್ಕೊಳ್ಳಿ ನಿಮ್ಗೆ ನೀವೇ, ಮುಗ್ಸಾಕಿದೀನಿ ಅಂತ, ರೈಟಾ. ಹಾಗಾದ್ರೆ ಈಗ ಎಷ್ಟು ಹೀಟ್ ಲಾಸ್ ಆಗ್ತಿದೆ ಅಂತ ನೋಡಿದ್ರೆ, ನೋಡಿ ಇವಾಗ ಹೀಟ್ ಅಂದ್ರೆ ವರ್ಕ್ ಡನ್, ಹೌದು. ಪವರ್ ಅಂದ್ರೆ ವರ್ಕ್ ಡನ್ ಬೈ ಟೈಮ್ ಅಥವಾ ಎನರ್ಜಿ ಬೈ ಟೈಮ್, ಹೌದು. ಹಾಗಾದ್ರೆ ವರ್ಕ್ ಡನ್ ಕಂಡುಹಿಡಿಬೇಕು, ಹೀಟ್ ಕಂಡುಹಿಡಿಬೇಕು ಅಂತ ಅಂದ್ರೆ ಇದನ್ನೇನ್ ಮಾಡಿ ಈ ಕಡೆಗೆ ಹಾಕಿ, ಪವರ್ ಇಂಟು ಟೈಮ್ ಆಗುತ್ತೆ, ರೈಟಾ. ಹೇಗೆ ಹೀಟ್ ಇಸ್ ಈಕ್ವಲ್ಸ್ ಟು ವರ್ಕ್, ಹೀಟ್ ಅಂದ್ರೆ ಎನರ್ಜಿನ, ಹಾಗಾದ್ರೆ ಎನರ್ಜಿ ಇಸ್ ಈಕ್ವಲ್ಸ್ ಟು ವರ್ಕ್, ಹೀಟ್ ಎನರ್ಜಿ ಇಸ್ ದ ವರ್ಕ್ ಡನ್ ಆಗಿರುತ್ತೆ. ಪವರ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಟೈಮ್, ಹಾಗಾದ್ರೆ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಬೇಕಂದ್ರೆ P × T, ಪವರ್ ಇಂಟು T. ಪವರ್ ಕಂಡಿಡ್ಕೊಂಡಿದ್ದೀರಾ VI, ಹಾಗಾಗಿ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಪವರ್ ನ VI, ಇಲ್ಲಿ T ಇದೆ, ಹಾಗಾಗಿ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು VIT ಅಂತ ಲಾಸ್ಟ್ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ. ಪೇಜ್ ನಂಬರ್
110 ಅಲ್ಲಿ ರೈಟಾ. ಹೇಗ್ ಬಂತು H is equals to VIT ಈ ತರ, ಪವರ್ is equals to VI ಹೇಗ್ ಬಂತು ಈ ತರ. ಹಾಗಾದ್ರೆ ಇವಾಗ ಹೀಟಿಂಗ್ ಟಾಪಿಕ್ ನೀವು ಇಷ್ಟೊತ್ತು ಕಾಯ್ತಾ ಇರೋದು, ನನ್ನ ಥಂಬ್ನೇಲ್ ಮೇಲೆ ಹಾಕಿರೋದು ಎಲ್ಲ ಇವಾಗ ಡಿಸ್ಕಸ್ ಮಾಡೋಣ. ದಟ್ ಇಸ್ ಜೂಲ್ಸ್ ಲಾ ಆಫ್ ಹೀಟಿಂಗ್. ಸಿ ಇದು ಎಕ್ಸಾಮ್ ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. 3 ಮಾರ್ಕ್ಸ್, ಐ ಥಿಂಕ್ 3 ಮಾರ್ಕ್ಸ್ ಕೇಳ್ತಾನೆ ಇರ್ತಾನೆ, ಐ ಥಿಂಕ್ ಸೊ ರೈಟಾ. H is equals to I square RT. ಇದನ್ನ ಯಾರು ಹೇಳ್ತಾರೆ, ಯಾರು ಕೊಟ್ಟಿರೋದು H is equals to I square RT ಅಂತ? ನಮ್ಮ ಅಂಕಲ್ಲು. ಯಾರು? ಜೂಲ್ಸ್ ಅಂಕಲ್ಲು ರೈಟಾ. ಅದಕ್ಕೆ ಇದನ್ನ ಜೂಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಕರಿತೀವಿ. ಜೂಲ್ಸ್ ಅನ್ನೋರು ಏನ್ ಮಾಡ್ತಾರೆ, ಲಾ ಆಫ್ ಹೀಟಿಂಗ್ ಕೊಡ್ತಾರೆ. ಅದ್ರ ಪ್ರಕಾರ ಯಾವುದೇ ಸೈಂಟಿಸ್ಟ್ ಒಂದು ಲಾ ಕೊಡ್ತಾರೆ ಅಂತ ಆದ್ರೆ ಅದಕ್ಕೊಂದು ಮ್ಯಾಥಮೆಟಿಕಲಿ ಈಕ್ವೇಶನ್ ನ ಪ್ರೊವೈಡ್ ಮಾಡಬೇಕು. ಓಕೆನಾ. ಆ ಈಕ್ವೇಶನ್ H is equals to I square RT. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಎಕ್ಸ್ಪ್ಲೈನ್ ದ ಜೂಲ್ಸ್ ಲಾ ಆಫ್ ಹೀಟಿಂಗ್. ಆ ತರ ಕೇಳಿದಾಗ ನೀವು ಫಸ್ಟ್ ಏನ್ ಮಾಡ್ಬೇಕು, ಈ ಫಾರ್ಮುಲಾ ಬರಿಬೇಕು. ಇವಾಗ ಏನು ಇಲ್ಲ, ನೀವು ಗಟ್ಟೆ ಮಾಡ್ಬಿಡಿ. ಓಕೆ, ಬಾಯಟ್ ಮಾಡ್ಕೊಂಡು ಕುತ್ಕೊಂಡು 5 ಟೈಮ್ ಬರ್ದು, ನೋ ಪ್ರಾಕ್ಟೀಸ್ ನಥಿಂಗ್. ಬರೀ ಫಾರ್ಮುಲಾ ಇಟ್ಕೊಳ್ಬೇಕು. ಅದರಿಂದ ನೀವು ಥಿಂಕಿಂಗ್ ಮಾಡಿದ್ರೆ ಮುಗ್ದೋಗುತ್ತೆ. ನಾನು ಮೊದಲೇ ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ, ಸೆಕೆಂಡ್ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ, ಥರ್ಡ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಅಕಸ್ಮಾತ್ ಏನಾದ್ರು ಇಂಟು ಇತ್ತು ಅಂತ ಅಂದ್ರೆ, ಈ ತರ ಡೈರೆಕ್ಟ್ ಆಗಿತ್ತು ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ. ಅಕಸ್ಮಾತ್ ಡಿವೈಡೆಡ್ ಗೆ ಬಂತು ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ. ಎಲ್ಲ ಹೇಳಿದೆ, ರೆಸಿಸ್ಟೆನ್ಸ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್, ಅದೇ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಇಂಟು ಗೆ ಬಂತು ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಡಿವೈಡ್ ಗೆ ಬಂತು ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎಸ್ ಹೌದು. ಈಗ ನೋಡಿ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಏನ್ ಹೇಳುತ್ತೆ, ದ ಹೀಟ್ ಲಾಸ್ ಅಥವಾ ಹೀಟ್ ಏನ್ ಲಾಸ್ ಆಗುತ್ತೆ ಥ್ರೂ ದ ರೆಸಿಸ್ಟರ್ ಇಂದ ಹೀಟ್ ಲಾಸ್ ಆಗೋದು, ಹೀಟ್ ಪ್ರೊಡ್ಯೂಸ್ ಆಗೋದು. ಅಲ್ಲಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಆ ಒಂದು ಹೀಟು ನೋಡಿ ಕೊಟ್ಟಿದ್ದಾರೆ. ಹೀಟ್ ಲಾಸ್ to the resistor is directly proportional to square of current, directly proportional to resistance, directly proportional to time taken ಅಂತ. ಅಷ್ಟೇ ನೋಡಿ, 3 ಇಲ್ಲೇ ಇದೆ. ಸಿ, heat loss is directly proportional to square of current. Heat loss is directly proportional to resistance. Heat loss is directly proportional to time taken. ಮುಗಿತು. ಇದೇ ಜೂಲ್ಸ್ ಲಾ ಆಫ್ ಹೀಟಿಂಗ್, ಇನ್ನೇನು ಇಲ್ಲ ಗುರು. ಓಕೆನಾ. ಇಷ್ಟೇ. ಹೀಟ್ ಲಾಸ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಕರೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಟೇಕನ್. ಅದೇ ಹೇಳೋದು ಜೂಲ್ಸ್ ಲಾ ಆಫ್ ಹೀಟಿಂಗ್. ಅದನ್ನ ಇಷ್ಟೊತ್ತು ಕುತ್ಕೊಂಡು ಗಟ್ಟಿ ಹೊಡ್ಕೊಂಡು ಬೈ ಒಂದು ಫಾರ್ಮುಲಾ ನೆನಪು ಇಟ್ಕೋಬೇಕು, ಬರೆಯೋದು. ಇಂಗ್ಲಿಷ್, ಬೇಸಿಕ್ ಇಂಗ್ಲಿಷ್ ಕೊಟ್ಟಿದೆ, ದಟ್ಸ್ ಆಲ್. ಓಕೆನಾ. ನೀವು ಇನ್ನು ಆನು ಅವೆಲ್ಲ ಬರೀಬೇಕು ಅಂತ ಇಲ್ಲ. ಈ ತರ ಗೊತ್ತಾಯ್ತು ಅಂದ್ರೆ ಆರಾಮ್ಸೆ ಆಗಿ ಬರ್ಕೊಂಡು ಹೋಗ್ಬೋದು. 3 ಮಾರ್ಕ್ಸ್ ಪಕ್ಕ. ಓಕೆನಾ. ಹಾಗಾದ್ರೆ ಈಕ್ವೇಶನ್ ಗೊತ್ತಿರಬೇಕು. ಈಕ್ವೇಶನ್ ಗೊತ್ತಿತ್ತು, ಡೆಫಿನೇಷನ್ ಡೆಡ್ ಈಸಿ. ನಿಮ್ಗೆ ಫಸ್ಟ್ ಫಾರ್ಮುಲಾಸ್ ಯಾವ ತರ ಡಿರೈವ್ ಮಾಡಬೇಕು ಅಂತಂದ್ರೆ ಡೆಫಿನೇಷನ್ ಮುಖಾಂತರ ಫಾರ್ಮುಲಾಸ್ ನ ತಗೊಂಡ್ಬರ್ಬೇಕು. ಅಕಸ್ಮಾತ್ ಡೆಫಿನೇಷನ್ ಕಷ್ಟ ಆಯ್ತಾ, ಫಾರ್ಮುಲಾ ಈಸಿ ಆಯ್ತಾ, ಫಾರ್ಮುಲಾ ಮುಖಾಂತರ ಡೆಫಿನೇಷನ್ ಬರೆಯೋದು ಬರಬೇಕು. ಬಂತಾ, ಫಿಸಿಕ್ಸ್ ಇಸ್ ಈಸಿ. ಓಕೆ. ಸೊ ಹಾಗಾದ್ರೆ H is equals to I square RT ಅಲ್ಲಿ ಅರ್ಥ ಆಯ್ತಾ? ಅಷ್ಟೇ. ಜೌಲ್ಸ್ ಲಾ ಆಫ್ ಹೀಟಿಂಗ್ ನ ಮುಗಿಸಾಕದ್ವಿ. ಹಾಗಾದ್ರೆ ಹೀಟಿಂಗ್, ಈ ಒಂದು ಜೌಲ್ಸ್ ಲಾ ಆಫ್ ಹೀಟಿಂಗ್ ನ ಏನೇನ್ರಲ್ಲಿ ಯೂಸ್ ಮಾಡ್ಕೊಳ್ತೀವಿ, ಹೇಗೆ ಯೂಸ್ ಮಾಡ್ಕೊಳ್ತೀವಿ? ಎಲೆಕ್ಟ್ರಿಕ್ ಐರನ್, ಈ ಒಂದು ಟಂಗ್ಸ್ಟನ್ ಬಲ್ಬ್, ಇವು ಬಲ್ಬ್ ಏನು ಬ್ರೈಟ್ ಲೈಟ್ ಕೊಡುತ್ತಲ್ಲ, ಟಂಗ್ಸ್ಟನ್ ಫಿಲಮೆಂಟ್ ಯೂಸ್ ಮಾಡಿರ್ತಾರೆ ಅದು. ಮತ್ತೆ ಮನೆಗಳಲ್ಲಿ ಯೂಸ್ ಮಾಡೋ ಫ್ಯೂಸ್. ಓಕೆ, ಮನೆಗಳಲ್ಲಿ ಯಾವ ತರದ ಫ್ಯೂಸ್ ಯೂಸ್ ಮಾಡ್ತಾರೆ ಎಲ್ಲ ನಾನು ನಿಮ್ಗೆ ತಗೊಂಡು ತೋರಿಸ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಬಾಯ್. ಅದಕ್ಕೂ ಮುಂಚೆ ಒಂದು ಕ್ವಿಕ್ ಆಗಿ ಏನಾದ್ರು ಹೇಳ್ಬೇಕು ಅಂತ ಅಂದ್ರೆ, ನಿಮ್ಮ ಓನ್ ನೋಟ್ಸ್ ನಾವು ಮಾಡ್ಬೇಕಾಗತ್ತೆ. ನಿಮ್ಮ ಓನ್ ನೋಟ್ಸ್ ನಾವು ಮಾಡಿ, ಇಲ್ಲಿ ಏನೇನು ಮಾಡ್ತೀನಿ ಅದು ನಿಮ್ಗೆ ಬರ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಅರ್ಥ ಆಗುತ್ತೋ ಅದನ್ನ ಬರ್ಕೊಳ್ಳಿ. ಸೊ ನಾನು ನೋಟ್ಸ್ ಮಾಡಿದ್ದೀನಿ ನಿಮಗೋಸ್ಕರ, ಅದನ್ನ ಪ್ರೊವೈಡ್ ಮಾಡಕ್ಕಾದ್ರೆ ಐವೆ. ಓಕೆ, ಸೊ ಅದಾದ್ಮೇಲೆ ಇವತ್ತೇನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇವತ್ತು ಏನು ಒಂದು 20 ನಿಮಿಷ ವಿಡಿಯೋಪ್ಪ. ಓಕೆನಾ. ಕುತ್ಕೊಂಡು ಇವತ್ತೇ ನೋಡಿ ಅಂಡ್ ಇವತ್ತೇ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆನಾ. ಅವತ್ತಿನ ವಿಡಿಯೋನ ದಿನಕ್ಕೆ ಒಂದು 30 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂದು ಕಲಿತೀರಾ, ರೈಟಾ. ಸೊ ಯು ಆರ್ ದ ವಾರಿಯರ್ಸ್. ಓಕೆನಾ. ಸೊ ಏನಪ್ಪಾ ಅಂತಂದ್ರೆ, ಎಲ್ಲರೂ ಕೂಡ ರೀಲ್ಸ್ ನೋಡ್ಕೊಂಡು ಕೂತಿರ್ತಾರಲ್ವಾ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾದಲ್ಲಿ, ರೈಟಾ. ಸೊ ಅದೇ ನೀವು ಓದೋದಿಕ್ಕಂತ ಬಂದಿದ್ದೀರಾ ಅಂತಂದ್ರೆ ಯು ಆರ್ ದ ವಾರಿಯರ್ಸ್, ಯು ಆರ್ ದ ಚಾಂಪಿಯನ್ಸ್ ಅಂತ ಹೇಳ್ತಾ, 10th ಎಕ್ಸಾಮ್ಸ್, ಬೋರ್ಡ್ ಎಕ್ಸಾಮ್ಸ್ ಬೇಗ ಹತ್ರ ಬರುತ್ತೆ, ಇನ್ನೊಂದು 4-5 ಮಂತ್ಸ್ ಒಳಗಡೆ, ರೈಟಾ. ಸೊ ಜಾಸ್ತಿ ಟೈಮ್ ಇಲ್ಲ. ಇವಾಗ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಅವಾಗ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ, ಓಕೆ, ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ದೆನ್ ಹಾರ್ಡ್ ವರ್ಕ್ ಮಾಡಿ. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಒಂದು ಏನು ಪ್ರಾಬ್ಲಮ್ಸ್ ಏನಿದೆ ಫಿಸಿಕ್ಸ್ ಅಲ್ಲಿ, ಆ ಒಂದು ಪ್ರಾಬ್ಲಮ್ಸ್, ನ್ಯೂಮರಿಕಲ್ಸ್ ಇನ್ ಟೆಕ್ಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಎಕ್ಸಾಂಪಲ್, ದೋಸ್ ಆರ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಾನು 10th ಅಲ್ಲಿ ಇರ್ಬೇಕಾದಾಗ ಅವನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದು, ಅವನ್ನ ಮಾಡಿ. ಅಂಡ್ ದೆನ್ ಏನೇನು ನಾನು ಹೇಳ್ತಾ ಇದ್ದೀನೋ ಅದನ್ನ ಒಂದ್ಸಲ ಗ್ಲಾನ್ಸ್ ಮಾಡಿ. ನಿಮಗೆ ಇವತ್ತು ರಾತ್ರಿ ವಿಡಿಯೋ ನೋಡಿ ಎಲ್ಲ ನೋಟ್ಸ್ ಮಾಡಿ ಇವತ್ತು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಬೆಳಗ್ಗೆ ಒಂದು 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ಮತ್ತೊಮ್ಮೆ ನೋಡಿ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಬಾಯ್. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ.